ಬಹಳ ಒಂದು ಹೆಚ್ಚಿನ ಒಂದು ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಇಂಥ ಒಂದು ಅಮೂಲ್ಯವಾದಂತಹ ಒಂದು ಕೃತಿಯನ್ನ ನಮ್ಮ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ ಅವರು ನಿರ್ಮಿಸಿದ್ದಾರೆ ಅಂತಕ್ಕಂಥದ್ದು ಬರೀ ನಾನಲ್ಲ, ನೀವಲ್ಲ, ಇಡೀ ಕರ್ನಾಟಕ ರಾಜ್ಯದ ಪೊಲೀಸ್ ಪಡೆ ಮತ್ತು ಕರ್ನಾಟಕ ರಾಜ್ಯದ ಜನ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಬಸವಣ್ಣವರ ಬಗ್ಗೆ ಎರಡು ಮಾತಿಲ್ಲ. ಬಸವಣ್ಣವರಷ್ಟು ವಿಶಾಲವಾದಂತಹ ಮನೋಭಾವ, ವಿಶಾಲವಾದಂತಹ ಒಂದು ತಾತ್ವಿಕ ತಳಹದಿ, ಮಾನವೀಯತೆ ಇರತಕ್ಕಂಥ ತತ್ವಗಳನ್ನ ಸುಮಾರು 900 ವರ್ಷಗಳ ಹಿಂದೆ ಬೋಧಿಸಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಬಸವಣ್ಣವರು ಒಬ್ಬರೇ, ಬೇರೆ ಯಾರೂ ಇಲ್ಲ. ಬಹುಶಃ ಇಡೀ ಜಗತ್ತು ಅಂಧಕಾರದಲ್ಲಿ, ಪರಸ್ಪರ ದ್ವೇಷದಲ್ಲಿ, ಪರಸ್ಪರ ಅಸೂಯೆಯಲ್ಲಿ ಬಳಲ್ತಾ ಇದ್ದಾಗ ಯಾವುದೇ ಒಂದು ಮಾನವೀಯ ಗುಣಗಳ ಬಗ್ಗೆ ಯಾವ ಸಮಾಜದಲ್ಲಿಯೂ ಯಾವ ದೇಶದಲ್ಲಿಯೂ ತಿಳುವಳಿಕೆ ಇಲ್ಲದೇ ಇದ್ದಾಗ ಸಮಾನತೆ, ಸ್ತ್ರೀ ಪುರುಷರ ಸಮಾನತೆ, ಕಾಯಕದ ಮಹತ್ವ, ಮಾನವೀಯ ಮೌಲ್ಯಗಳನ್ನು ಜಗತ್ತಿಗೆ ತಿಳಿಸಿರ್ತಕ್ಕಂಥ ಮಹಾನ್ ಭಾವನೆ ಯಾರಾದರೂ ಇದ್ರೆ ಅದು ಬಸವಣ್ಣವರೊಬ್ಬರೇ, ಬೇರೆ ಯಾರು ಇಲ್ಲ ಅಂತ. ಇಂಥ ಬಸವಣ್ಣವರ ತತ್ವಗಳು ಈಗ ಆ ತತ್ವಗಳನ್ನು ಬರೀ ಅವರು ಬೋಧಿಸಲಿಲ್ಲ, ಹೇಳಲಿಲ್ಲ, ಸಾರಲಿಲ್ಲ, ಅವರು ಆಚರಿಸಿ ತೋರಿಸಿದರು, ಪಾಲಿಸಿ ತೋರಿಸಿದರು, ಅವರ ತತ್ವಗಳ ಪ್ರಕಾರ ನಡ್ಕೊಂಡು ತೋರಿಸಿದರು. ಅಂಥ ತತ್ವಗಳು ಅವರ ಕಾಲ ಆಗಿ 900 ವರ್ಷಗಳಾಗಿದ್ದರೂ ಸಹಿತ ಇವತ್ತು ಜಗತ್ತಿನಲ್ಲಿ 1% ಜನ ಫಾಲೋ ಮಾಡ್ತಾ ಇಲ್ಲ, 0.5% ಫಾಲೋ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ ನಾವು ವಿಚಾರ ಮಾಡಿದಾಗ ಕೆಲವು ಕಾರಣಗಳು ಒಂದು ಬರ್ತಾವೆ. ಅವುಗಳಲ್ಲಿ ಮುಖ್ಯವಾದಂತಹ ಒಂದು ಕಾರಣಗಳು ಏನಪ್ಪ ಅಂದ್ರೆ, ನಾವು ಬಸವಣ್ಣನ ಭಕ್ತರೆನಿಸಿಕೊಂಡಂಥವರು, ಲಿಂಗಾಯತರು ಅಂತಕ್ಕಂಥವ್ರು, ನಾವು ಬಸವಣ್ಣನನ್ನ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಮಾಡಿ 900 ವರ್ಷ ಕಾಪಾಡಿಕೊಂಡು ಬಂದಿದ್ದೀವಿ. ನಮಗೆ ಅರ್ಥ ಆಗಲಿಲ್ಲ, ಬಸವಣ್ಣ ಅಂದ್ರೆ ಒಂದು ಗಂಗಾ ನದಿ ಇದ್ದಾಗ, ಅದರಲ್ಲಿ ಜಗತ್ತಿನ 700 ಕೋಟಿ ಜನಕ್ಕೂ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟರು ಸಹಿತ ಆ ಗಂಗಾ ನದಿ ಎಂದು ಖಾಲಿಯಾಗುವುದಿಲ್ಲ ಅಂತಕ್ಕಂಥದ್ದನ್ನ ನಾವು ಅರಿತುಕೊಳ್ಳಲಿಲ್ಲ. ಮೂರ್ಖರು ನಾವು, ದಡ್ಡರು ನಾವು, ಬುದ್ಧಿ ಇಲ್ಲದಿರ್ತಕ್ಕಂಥ ಜನ ನಾವು. ಆ ಒಂದು ಕಾರಣದಿಂದ ಇವತ್ತು ಜಗತ್ತಿನ ನನಗೆ ಯಾವ ಧರ್ಮದ ಬಗ್ಗೆ, ನಾನು ಎಲ್ಲ ಧರ್ಮದ ಬಗ್ಗೆ ಅಪಾರವಾದ ಗೌರವ ಇದೆ. ಎಲ್ಲ ಧರ್ಮಗಳು ಅವರವರಿಗೆ ಶ್ರೇಷ್ಠ. ಆದರೆ ತುಲನಾತ್ಮಕವಾಗಿ ಯೋಚನೆ ಮಾಡಿದಾಗ ಇವತ್ತು ಯುರೋಪು, ಇಂಗ್ಲೆಂಡು, ಸ್ವಿಟ್ಜರ್ಲೆಂಡ್ ಅಲ್ಲಿ ಹೆಣ್ಮಕ್ಕಳಿಗೆ ಸಮಾನತೆ ಬರಬೇಕಾದ್ರೆ 20ನೇ ಶತಮಾನ ಬೇಕಾಯಿತು. ಅಂತ ಕಾಲದಲ್ಲಿ 900 ವರ್ಷಗಳ ಹಿಂದೆ ಸಮಾನತೆಯ ಸಂದೇಶವನ್ನು ಕೊಟ್ಟು ಸಮಾನತೆಯನ್ನ ಆಚರಿಸಿ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಜಾತಿ ಪದ್ಧತಿಯನ್ನ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡಿ, ಎಲ್ಲ ಕಾಯಕಗಳು ಸರಿ ಸಮನಾದಂತಹ ಮಹತ್ವವನ್ನು ಹೊಂದಿದವೆ ಅಂತಕ್ಕಂಥದ್ದನ್ನು ಹೇಳಿ, ಅದೇ ಪ್ರಕಾರ ಮೂಢನಂಬಿಕೆಗಳನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಒಂದು ಶ್ರೇಯಸ್ಸು ಬಸವಣ್ಣವರು ಇದ್ದರೂ ಸಹಿತ ಇವತ್ತು ಬಸವಣ್ಣವರ ಅನುಯಾಯಿಗಳ ಸಂಖ್ಯೆ ಜಗತ್ತಿನ ಜನಸಂಖ್ಯೆಯ 1%ಗಿಂತ ಕಡಿಮೆ, ಅಂದರೆ 0.5 ಇದೆ. ಇದಕ್ಕೆ ಕಾರಣ ನಾವೇ. ಇವತ್ತು ಅದರಲ್ಲಿ ಮುಖ್ಯವಾದಂತಹ ಒಂದು ಕಾರಣ ಏನಂದ್ರೆ, ನಾವು ಬಸವಣ್ಣವರ ತತ್ವಗಳನ್ನ ಅವರು ಬೋಧನೆ ಮಾಡಿ ಆಚರಿಸಿ ತೋರಿಸಿದಂತಹ ತತ್ವಗಳನ್ನ ಜಗತ್ತಿಗೆ ತಿಳಿಸುವುದರಲ್ಲಿ ನಮ್ಮಿಂದ ತಪ್ಪಾಗಿದೆ. ಆ ಕೆಲಸವನ್ನ ಈಗ ನಾವು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವ ರೀತಿ ಅಂದ್ರೆ, ಈ ರೀತಿ ಏನು ನಮ್ಮ ನನ್ನೊಳಗಿನ ನಾನು ನೀನೇ ಅಂತಕ್ಕಂಥ ಕಥೆಯನ್ನ
ಬಸವರಾಜ ಅಯ್ಯಂಗಾರವರು ನಿರ್ಮಿಸಿದ್ದಾರೆ. ಈ ಕೃತಿ ಜಗತ್ತಿಗೆ ಬಸವಣ್ಣನವರ ಉದಾತ್ತವಾದಂತಹ ಒಂದು ತತ್ವಗಳನ್ನ ತಿಳಿಸ್ತಕ್ಕಂಥ ದಿಶೆಯಲ್ಲಿ ಒಂದು ಮಹತ್ವದ ಹೆಜ್ಜೆ, ಒಂದು ದೊಡ್ಡ ಹೆಜ್ಜೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ನನ್ನೊಂದು ದೃಢವಾದಂತಹ ಒಂದು ನಂಬಿಕೆ, ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದಂತಹ ಒಂದು ಕರ್ತವ್ಯ ಅಂದರೆ ದುಷ್ಟರನ್ನ ಶಿಕ್ಷೆ ಮಾಡತಕ್ಕಂಥದ್ದು, ಶಿಷ್ಟರನ್ನ ರಕ್ಷಣೆ ಮಾಡತಕ್ಕಂಥದ್ದು. ಇದೇ ಕೆಲಸವನ್ನು ಕೃಷ್ಣ ಪರಮಾತ್ಮನು ಮಾಡಿದ ಸನಾತನ ಧರ್ಮದಲ್ಲಿ. ಈ ಕೆಲಸವನ್ನ ಕಲಿಯುಗದಲ್ಲಿ ಇವತ್ತು ಭಾರತದ ರಿಪಬ್ಲಿಕ್ ಆಫ್ ಇಂಡಿಯಾದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಹೌದಾ? ನಾನು ಅದಕ್ಕೆ ಯಾವಾಗಲೂ ಹೇಳಿದ್ದು, ಇಂಥ ಪವಿತ್ರ ಕರ್ತವ್ಯವನ್ನು ಮಾಡತಕ್ಕಂಥ ಪೊಲೀಸ್ ಅಧಿಕಾರಿ ಆಗುವಂಥ ಯೋಗ ಯಾರಿಗಾದ್ರೂ ಬರಬೇಕಾದ್ರೆ ಅವರು ಕನಿಷ್ಠ ನಿಜ ಇಲ್ಲ, ಪುನರ್ಜನ್ಮದಲ್ಲಿ ನನಗೆ ನಂಬಿಕೆ ಇಲ್ಲ. ಆದರೆ ಸನಾತನ ಧರ್ಮದಲ್ಲಿ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ. ಆದ್ದರಿಂದ ಆ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಕನಿಷ್ಠ 7 ಜನ್ಮ ಪುಣ್ಯ ಮಾಡಿದವರಿಗೆ ಮಾತ್ರ ಈ ಜನ್ಮದಲ್ಲಿ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಯೋಗ ಬರುತ್ತೆ. ನಮ್ಮ ಬಸವರಾಜ ಅಯ್ಯಂಗಾರರು ಕನಿಷ್ಠ 7 ಜನ್ಮ ಪುಣ್ಯ ಮಾಡಿದರ್ತಕ್ಕಂಥದ್ದು ನನ್ನ ಗರ್ವಾದಂತ. ಈಗ ಅವರು ಏನ್ ಮಾಡಿದಾರೆ ಅಂದ್ರೆ, ಈಗ ಮತ್ತೊಂದು ಈ ಜನ್ಮದಲ್ಲಿ ಮತ್ತೊಂದು ಬಹಳ ಪುಣ್ಯ ಕರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ನನ್ನೊಳಗಿನ ನಾನು ನೀವೇ ಅಂತಕ್ಕಂಥ ಕೃತಿಯಿಂದ ಬಸವಣ್ಣನವರ ತತ್ವ ವಿಚಾರಗಳನ್ನ ಒಂದು ಜಗತ್ತಿನ 40% ಮಂದಿಗೆ ಮುಟ್ಟುವಂತೆ ಇಂಗ್ಲಿಷ್ ಭಾಷೆಯಲ್ಲಿ ಭಾಷಾಂತರ ಮಾಡಿ ಪ್ರಚುರಪಡಿಸಿದ್ದಾರೆ. ಮತ್ತು ಈ ಪುಣ್ಯ ಕಾರ್ಯಕ್ಕೆ ಅವ್ರಿಗೆ ಏನು ಅದರ ಒಂದು ರಿವಾರ್ಡ್ ಅಥವಾ ಬಹುಮಾನ ಸಿಗ್ಬೇಕಲ್ಲ. ನನ್ನ ದೃಷ್ಟಿಯಲ್ಲಿ ಅವ್ರಿಗೆ ಸಿಗ್ತಕ್ಕಂಥ ಒಂದೇ ಬಹುಮಾನ ಅಂದ್ರೆ ಮುಂದಿನ ಜನ್ಮದಲ್ಲಿ ಅವರು ಪೊಲೀಸ್ ಅಧಿಕಾರಿ. ಎಲ್ಲ ನೋಡಿ, ಮಂತ್ರಿಗಳಾಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಯಾರು ಏನೇನೋ ಆಗ್ಬೋದು, ಶ್ರೀಮಂತ ಆಗ್ಬೋದು, ಬಸ್ ಓನರ್ ಆಗ್ಬೋದು, ಏನೇನೋ ಆಗ್ಬೋದು. ಆದರೆ ದುಷ್ಟರನ್ನ ಶಿಕ್ಷೆ ಮಾಡತಕ್ಕಂಥ, ಶಿಷ್ಟರನ್ನ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ, ಅಧಿಕಾರ, ಕರ್ತವ್ಯ ಯಾರಿಗಾದ್ರೂ ಬರೀಬೇಕಾದ್ರೆ ಅವ್ರು ಕಾಕಿನ ಹಾಕಬೇಕು, ಪೊಲೀಸ್ ಆಫೀಸರೇ ಹಾಕಬೇಕು. ಆದ್ದರಿಂದ ನಾನು ನಂಬಿಕೆ ಏನಪ್ಪಾ ಅಂದ್ರೆ, ಮುಂದಿನ ಜನ್ಮದಲ್ಲಿ ಸಹಿತ ಬಸವರಾಜ ಅಯ್ಯಂಗಾರರು ಪೊಲೀಸ್ ಅಧಿಕಾರಿ ಆಗ್ತಾರೆ. ಆದರೆ ಈ ಪುಣ್ಯ ಬಹಳ ಇರೋದ್ರಿಂದ ನಿಶ್ಚಿತವಾಗಿ ಅವರು ಬೆಂಗಳೂರಿನಲ್ಲಿ ನನಗೆ ಡೈರೆಕ್ಟ್ IPS ಅಧಿಕಾರಿ ಬಹಳ ಸಂತೋಷ ವಿಷಯ. ಇನ್ನೊಂದು ಹೇಳಿದ್ರೆ, ಪೊಲೀಸ್ ಅಧಿಕಾರಿಗಳ ಕೆಲಸ ಬಹಳ ಕಷ್ಟವೇ ಇರ್ತದೆ. ನಾನು ಅನುಭವಿಸಿದ್ದೀನಿ 42 ವರ್ಷ ನನ್ನ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ. ಅಂಥವರಲ್ಲಿ ಅವರು ಒಂದು ಆಧ್ಯಾತ್ಮಿಕ ಮನೋಭಾವದಿಂದ, ಅದೊಂದು ಸಮರ್ಪಣಾ ಮನೋಭಾವದಿಂದ ಬಸವಣ್ಣವರ ವಚನಗಳನ್ನು ಅಭ್ಯಾಸ ಮಾಡಿ ಅವುಗಳನ್ನು ಇಂಗ್ಲಿಷ್ ಭಾಷೆಗೆ ತರ್ಜಮೆ ಮಾಡಿದ್ದಾರೆ ಅಂದರೆ ಇದು ನಿಜಕ್ಕೂ ಮಹತ್ತರವಾದಂಥ ಕೆಲಸ. ಅದಕ್ಕಾಗಿ ನಾವು ಮತ್ತೊಂದು ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇದು ಏನಾಗಿದೆ ಅಂದರೆ, ಬಸವಣ್ಣವರ ಅನುಯಾಯಿಗಳಾಗಿರ್ತಕ್ಕಂಥ ನಾವು ಕೆಲವು ಕೆಲಸಗಳನ್ನು ಮಾಡಬೇಕಾಗಿದೆ. ನಮ್ಮ ಬಸವಣ್ಣವರ ವಚನಗಳನ್ನು ಹೇಳುವುದು, ಇವನಾರವ ಇನ್ನೊಂದಿರಯ್ಯ, ಇವರು ನಮ್ಮ ಕೂಡಲ ಸಂಗಮನ ಮಗನೇ ಅಂತ ಹೇಳುವುದೆಲ್ಲ ಸುಲಭ ಇದೆ. ಯಾಕೆ ಬಸವಣ್ಣವರು ತತ್ವ ಪ್ರಚಾರ ಆಗ್ತಾ ಇಲ್ಲ ಅಂತಂದ್ರೆ, ಅದಕ್ಕೆ ಎರಡನೇ ಕಾರಣ ಏನಪ್ಪಾ ಅಂದ್ರೆ, ನಾವು ಬಸವಣ್ಣನವರ ಭಕ್ತರು, ನಾವು ಲಿಂಗಾಯತರು ಬಸವಣ್ಣನವರ ತತ್ವಗಳನ್ನ ಬರೀ ಬಾಯಿಂದ ಹೇಳ್ತಾ ಇದ್ದೀವಿ ಹೊರತು ಅವುಗಳ ಪಾಲನೆ ಮಾಡ್ತಾ ಇಲ್ಲ. ನಾವು ಅವುಗಳನ್ನ ಪಾಲನೆ ಮಾಡಿದಾಗ ಮಾತ್ರ ನಾವು ಬಸವಣ್ಣನ ಉತ್ತರಾಧಿಕಾರಿಗಳಾಗ್ತೀವಿ, ಬಸವಣ್ಣನ ಭಕ್ತರಾಗ್ತೀವಿ, ಬಸವಣ್ಣನವರ ಅನುಯಾಯಿಗಳಾಗ್ತೀವಿ. ಯಾಕೆಂದ್ರೆ ಬಸವಣ್ಣವ್ರು ಏನ್ ಹೇಳಿದ್ರು, ಈಗ ಅವರು ಹಿರೇಮಠರು ಹೇಳಿದ್ರು ಏನಪ್ಪಾ, ತನ್ನ ಬಣ್ಣಿಸಬೇಡ, ಎದುರು ಅಳೆಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇವತ್ತು ದೊಡ್ಡ ಲಿಂಗಾಯತರು ಅಂತಕ್ಕಂಥವ್ರು ಇವತ್ತು ಏನ್ ಮಾಡಕ್ಕೆ